ಥ್ಯಾಂಕ್ ಯು. ನಾನು ಮೈಲಾರಿಪುರ ಬೆಳಗಾವಿಯ ಜಿಲ್ಲಾ ವರದಿಗಾರ. ಇವತ್ತು ವಿವಿಧ ಬೇಡಿಕೆಗಳ ಸೇವಾ ಭದ್ರತೆ ಇರಬಹುದು, ವೇತನ ಸೇರಿದಂತೆ ಹಲವು ಪ್ರಮುಖ ಬೇಡಿಕೆಗಳ ಮುಂದಿಟ್ಟುಕೊಂಡು ಇವತ್ತು ಹಾಸ್ಟೆಲ್ ಮತ್ತು ವಸತಿ ಹೊರಗುತ್ತಿಗೆ ನೌಕರ ಸಂಘದಿಂದ ಪ್ರತಿಭಟನೆಯನ್ನು ಮಾಡಲಾಗುತ್ತಿರುವಂತದ್ದು. ಬೆಳಗಾವಿಯ ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗುತ್ತಿರುವಂತದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಮೆರವಣಿಗೆ ಮೂಲಕ ಬಂದು ಇಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ಜೊತೆಗೆ ವಸತಿ ಶಾಲಾ ಹೊರಗುತ್ತಿಗೆ ನೌಕರ ಸಂಘದ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಕನಿಷ್ಠ ವೇತನ ಹಾಗೂ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಇಲ್ಲಿ ಏನು ಹೋರಾಟವನ್ನ ಕೂಡ ಮಾಡಲಾಗ್ತಿರುವಂತದ್ದು ಗಮನಿಸಬಹುದು. ಬೆಳಗಾವಿಯ ಡಿಸಿ ಕಚೇರಿ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾ ನಿರತರಿರುವಂತದ್ದು. ಒಂದು ಸೇವಾ ಭದ್ರತೆಯನ್ನ ಕೊಡಬೇಕು, ಕನಿಷ್ಠ ವೇತನವನ್ನ ಕೊಡಬೇಕು, ಜೊತೆಗೆ ನೇರ ವೇತನ ಪಾವತಿಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಹೋರಾಟವನ್ನ ಕೂಡ ಮಾಡಲಾಗ್ತಿರುವಂತದ್ದು. ಇಲ್ಲಿ ನೇರವಾಗಿ ಹೋರಾಟಗಾರರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಮ್ಮ, ಏನೇನು ಬೇಡಿಕೆ ಸರ್? ಕನಿಷ್ಠ ವೇತನ ಪಗಾರ ಜಾರಿಗೆ ಆಗಬೇಕು, ವಾರಕ್ಕೊಂದು ರಜೆ ಕೊಡ್ಬೇಕು ಸರ್. ಮತ್ತೆ ಮಕ್ಕಳು ಸಾಲಿಗೆ ಹಚ್ಚಾಕ ಸರ್ ಪಗಾರ ಕೊಡ್ಬೇಕು, ಸೇವಾ ಭದ್ರತೆ ಮಾಡ್ಬೇಕು ಸರ್. ಜೊತೆಗೆ ಮತ್ತಷ್ಟು ಹೋರಾಟಗಾರರಿದ್ದಾರೆ, ಅವರನ್ನ ಮಾತಾಡಿಸಿ. ಏನೇನು ಬೇಡಿಕೆ? ನಮ್ಮ ಬೇಡಿಕೆ ಇವತ್ತೇನು ರಾಜ್ಯ ಸರ್ಕಾರದಿಂದ ಮೇ 22ರಂದು ಏನು ಸರ್ಕಾರ ಆದೇಶನ ಮಾಡಿದೆ, ಆ ಆದೇಶ ಪ್ರಕಾರ ನಮ್ಮ ಕನಿಷ್ಠ ವೇತನ ತಾಲೂಕಾ ಕೇಂದ್ರದಲ್ಲಿ 22,600 ರೂಪಾಯಿ ಬರಬೇಕು. ಆ ಸಂಬಳವನ್ನು ನಮಗೆ ನೀಡಿ ಅಂತ ಕೇಳ್ತಾ ಇದೀವಿ. ಆದ್ರೆ ಏನ್ ಮಾಡ್ತಾ ಇದೆ ಸರ್ಕಾರ, ಆದೇಶ ಮಾಡಿದ್ರು ಸಹ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರ್ಬೋದು ಅದನ್ನ ಆದೇಶವನ್ನು ಮಾಡಿ ನಮಗೆ ವೇತನವನ್ನು ನೀಡ್ತಾ ಇಲ್ಲ. ಜಿಲ್ಲಾ ಪಂಚಾಯತಿಯಿಂದ ಆದೇಶ ಆಗಿದೆ, ಕಾರ್ಮಿಕ ಇಲಾಖೆಯಿಂದ ಕೂಡ ಆದೇಶ ಆಗಿದೆ. ಕನಿಷ್ಠ ವೇತನ ಸರ್ಕಾರ ನಿಗದಿಪಡಿಸಿದೆ, ಅದನ್ನ ಕೆಲವು ಅಧಿಕಾರಿಗಳು ಮಾಡಿದ್ದಾರೆ. ಕೆಲವು ಅಧಿಕಾರಿಗೆ ಆದ್ರೆ ನಮ್ಮ ಸರ್ಕಾರದಿಂದ ನಮಗೆ ಅಧಿಸೂಚನೆ ಬಂದಿಲ್ಲ, ನಮ್ಮ ಇಲಾಖೆಯಿಂದ ಬಂದಿಲ್ಲ ಅಂತ. ಆದ್ರೆ ಇತ್ತೀಚೆಗೆ ಮತ್ತೊಂದು ಸುದ್ದಿಯನ್ನು ಬಿಡ್ತಾ ಇದ್ದಾರೆ, ನಾವು ಈ ಕನಿಷ್ಠ ವೇತನ ತಡೆ ಹಿಡಿದಿದ್ದೀವಿ ಅಂತ. ನಾವು 16 ವರ್ಷಗಳಿಂದ 2,000 ರೂಪಾಯಿದಲ್ಲಿ ಕೆಲಸವನ್ನ ಮಾಡ್ತಾ ಬಂದಂತ ನಮ್ಮ ನೌಕರಿಗೆ ಈಗ ಕನಿಷ್ಠ ವೇತನ ಕೊಟ್ಟು ಕೂಡದೇ ಇರೋ ತರ ಆಗ್ತಿದೆ. ಹೋದ ವರ್ಷನೂ ಸರ್ಕಾರ ಇದೇ ರೀತಿ ಮಾಡಿದ್ದು. ನಮಗೆ ತಕ್ಷಣ ಕನಿಷ್ಠ ವೇತನ ನೀಡಲೇಬೇಕು, ಜಾರಿ ಮಾಡಲೇಬೇಕು. ಇದಿಷ್ಟು ಇಲ್ಲಿರುವಂತಹ ಹೋರಾಟಗಾರ ರೈತರು ಕನಿಷ್ಠ ವೇತನವನ್ನ ನಮಗೆ ನೀಡಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಕೂಡ ಅವರು ಒತ್ತಾಯವನ್ನ ಮಾಡ್ತಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಇದ್ದಾರೆ. ಓಟು ಯು.